ಮಿತ್ರರೇ ನಮಸ್ಕಾರ. ನಾವಿವತ್ತು ಜಾತಕವನ್ನ ನೋಡ್ದಿರಾ ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದನೋ ಇಲ್ವೋ ಅಂತ ಹೇಳ್ಬಿಟ್ಟು ನೀವು ಹೇಗೆ ತಿಳ್ಕೊಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಮೊದಲನೇದಾಗಿ ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ವಿಸ್ಡಮ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಥವಾ ನಾಲೆಡ್ಜ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಕ್ಲಿಯರ್, ಇಂಟೆಲಿಜೆನ್ಸ್ಗೂ ನಾಲೆಡ್ಜ್ಗೂ ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು ನಾನು ನನ್ನ ಹಳೆ ವಿಡಿಯೋಗಳೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಶಾರ್ಪ್ ಇಂಟೆಲೆಕ್ಟ್ ಇತ್ತು ಅಂತ ಹೇಳಿದ್ರೆ ತಲೆ ಜೋರಾಗಿ ಓಡುತ್ತೆ. ಬಟ್ ವಿಸ್ಡಮ್ ಅಂತ ಹೇಳಿದ್ರೆ ಬುದ್ಧಿವಂತಿಕೆ, ಅದೇ ಬೇರೆ. ಯಾರಲ್ಲಿ ಅವ್ರಿಗೆ ಅನ್ಸುತ್ತೋ ನನಗೆ ಒಳ್ಳೆ ಬುದ್ಧಿವಂತಿಕೆ ಇದೆ, ಅಫ್ಕೋರ್ಸ್ ಎಲ್ರಿಗೂ ಅನ್ಸೇ ಇರುತ್ತೆ ನಾನು ಬುದ್ಧಿವಂತ ಅಂತ, ಬಟ್ ಒಂದು ಧರ್ಮದ ಒಂದು ಸೆನ್ಸ್ ಅಲ್ಲಿ ಯಾರು ಥಿಂಕ್ ಮಾಡೋ ಕೆಪಾಸಿಟಿಯನ್ನ ಮಡಿಕೊಂಡಿರ್ತಾರೋ ಅಂತವ್ರಿಗೆ ಜಾತಕದಲ್ಲಿ ಗುರು ಚೆನ್ನಾಗಿದೆ ಅನ್ನುವಂಥದ್ದು ಅರ್ಥ. ಮಿತ್ರರನ್ನ ಎರಡನೇದಾಗಿ ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಲಕ್ ಅಥವಾ ಒಂದು ಫಾರ್ಚೂನ್, ಒಂದು ಬ್ಲೆಸ್ಸಿಂಗ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ಯಾರ ಜಾತಕದಲ್ಲಿ ಗುರು ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನೋ ಒಂದು ಕೆಟ್ಟದಾಗ್ತಾ ಇರುತ್ತೆ ಅನ್ಕೊಳ್ಳಿ, ಬಟ್ ಅಟ್ ದ ಕೊನೆ ಟೈಮಲ್ಲಿ ಒಂದು ಫ್ಯಾಕ್ಟರ್ ಬಂದು ಅವನನ್ನ ಸೇವ್ ಮಾಡುತ್ತೆ. ಅಂತಹ ವ್ಯಕ್ತಿಗಳಿಗೆ ಜಾತಕದಲ್ಲಿ ಗುರು ಚೆನ್ನಾಗಿದೆ ಅಂತ ತಿಳ್ಕೊಬಹುದು. ಇನ್ನ ಮೂರನೇದಾಗಿ ಗುರು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಗೈಡೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಯಾರಿಗೆ ಜಾತಕದಲ್ಲಿ ಗುರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಟೈಮ್ ಟು ಟೈಮ್ ಒಳ್ಳೆ ಗೈಡೆನ್ಸ್ ಸಿಗುತ್ತೆ. ಉದಾಹರಣೆಗೆ ಯಾವ ಹಾಸ್ಪಿಟಲ್ ಹೋಯ್ತು ಅಂತ ಹೇಳಿದ್ರೆ ಅವರ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಅಥವಾ ಅವರ ತಂದೆ ಅವರ ಬೆನ್ನೆಲುಬಾಗಿ ನಿಂತ್ಕೋಬಹುದು. ಯಾಕೆ ಅಂತ ಹೇಳಿದ್ರೆ ಗುರು ಫಾದರ್ ನ ರೆಪ್ರೆಸೆಂಟ್ ಮಾಡ್ತದೆ, ಮತ್ತು ಗುರು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಬಾಸಸ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಯಾರಿಗೆ ಒಳ್ಳೆ ಬಾಸ್ ಇರ್ತಾರೋ ಲೈಫ್ ಅಲ್ಲಿ, ಯಾರಿಗೆ ಒಳ್ಳೆ ಟೀಚರ್ಸ್ ಇರ್ತಾರೋ ಲೈಫ್ ಅಲ್ಲಿ, ಮತ್ತೆ ಯಾರಿಗೆ ಟೈಮ್ ಟು ಟೈಮ್ ಒಳ್ಳೆ ಗೈಡೆನ್ಸ್ ಸಿಗುತ್ತೆ ಏನು ಮಾಡಬೇಕು ಅನ್ನುವಂಥದ್ದು. ಏನೂ ಇಲ್ಲದ ಪಕ್ಷದಲ್ಲಿ ಅವರ ಬುದ್ಧಿನೇ ಯಾವ್ರಿಗೆ ಗೈಡ್ ಮಾಡ್ತಾ ಇರುತ್ತೆ. ಅಂತವ್ರು ಸಾಕಷ್ಟು ಜನ ಇರ್ತಾರೆ, ಒಳ್ಳೆ ಬಾಸ್ ಒಳ್ಳೆ ಫಾದರ್ ಇಲ್ದಲೇ ಇರಬಹುದು, 9ನೇ ಮನೆ ಕೆಟ್ರೆ. ಆದ್ರೆ ಜಾತಕದಲ್ಲಿ ಗುರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವ್ರ ಬುದ್ಧಿನೇನೆ ಅವ್ರ ಗುರು ಆಗಿರುತ್ತೆ, ಅದೇ ಗೈಡ್ ಮಾಡ್ತಾ ಇರುತ್ತೆ. ಅಂತಹ ಒಂದಿಷ್ಟು ವಿಷಯಗಳು ಯಾರ ಲೈಫ್ ಅಲ್ಲಿ ನಡೀತಾ ಇರ್ತದೋ ಅವರಿಗೆ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ ಅನ್ನುವಂಥದ್ದು ಅರ್ಥ. ಮಿತ್ರ, ಇನ್ನ ಜಾತಕದಲ್ಲಿ ಏನಾದ್ರೂ ಗುರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮನುಷ್ಯ ಶ್ರೀಮಂತ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಜೀವನದಲ್ಲಿ ಅವನಿಗೆ ಯಾವತ್ತೂ ದುಡ್ಡಿನ ವಿಷಯ ಅಥವಾ ಫೈನಾನ್ಸ್ ವೆಲ್ತ್ ಗೆ ಸಂಬಂಧಪಟ್ಟಿದ್ದಕ್ಕೆ ಕೊರತೆ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಮಿತ್ರ, ಇನ್ನ ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಮಕ್ಕಳನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮತ್ತು ಮಕ್ಕಳಿಂದ ಸಿಗುವಂತಹ ಹ್ಯಾಪಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ಯಾರ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ ಅಂತ ಹೇಳಿದ್ರೆ ಅವರಿಗೆ ಮಕ್ಕಳಿಂದ ಒಂದು ಹ್ಯಾಪಿನೆಸ್ ಸಿಗುತ್ತೆ, ಮಕ್ಕಳ ಒಂದು ಪ್ರೋಗ್ರೆಸ್ ಬಗ್ಗೆ ಅವರಿಗೆ ಖುಷಿ ಇರುತ್ತೆ ಜೀವನದಲ್ಲಿ. ಅಂತಹ ವ್ಯಕ್ತಿಗಳಿಗೆ ನಾವು ಗುರು ಜಾತಕದಲ್ಲಿ ಚೆನ್ನಾಗಿದ್ದಾನೆ ಅಂತ ಕೂಡ ಹೇಳ್ಬೋದು. ಅದಲ್ಲದೆ ಗುರು ದೈವ ಬಲ ಕೂಡ ತೋರಿಸೋದ್ರಿಂದ ಯಾರಿಗೆ ಅನ್ನಿಸ್ತಾ ಇರುತ್ತೆ ಜೀವನದಲ್ಲಿ, ಓಕೆ ನನಗೆ ದೈವ ಬಲ ಇದೆ, ಏನೇ ಪ್ರಾಬ್ಲಮ್ ಆದ್ರೂ ಕೊನೆಗೆ ನಾನು ನಂಬಿರೋ ದೇವರುಗಳು ನನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ಒಂದು ದೈವ ಬಲ ಮತ್ತು ಅನ್ನುವಂತಹ ಒಂದು ಬಿಲೀಫ್ ಸಿಸ್ಟಮ್. ಗುರು ಬಿಲೀಫ್ ಸಿಸ್ಟಮ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಯಾರ ಬಿಲೀಫ್ ಸಿಸ್ಟಮ್ ಪ್ರಬಲವಾಗಿರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಎಂತಹ ಸಮಯದಲ್ಲೂ ಭೇದಿಸಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಬಿಲೀಫ್ ಸಿಸ್ಟಮ್ ಯಾರಿಗಿರುತ್ತೋ ಅಂತವರ ಜಾತಕದಲ್ಲಿ ಗುರು ತುಂಬಾ ಚೆನ್ನಾಗಿ ಪ್ಲೇಸ್ ಆಗಿದೆ ಅನ್ನುವಂತಹ ಅರ್ಥ. ಮತ್ತು ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಫ್ರೀ ಲಿಬರಲ್ ಚಾರಿಟೇಬಲ್ ಮೈಂಡ್ ಅನ್ನು ಕೊಡ್ತಾರೆ. ಯಾರಿಗೆ ಒಂದು ಫ್ರೀ ಆಗಿ ಲಿಬರಲ್ ಆಗಿರುವಂತಹ ಒಂದು ಚಾರಿಟೇಬಲ್ ಮೈಂಡ್ ಸೆಟ್, ದಾನ ಮಾಡೋದು, ಇನ್ಫ್ಯಾಕ್ಟ್ ಇನ್ ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಸ್ಕ್ರಿಪ್ಚರ್ಸ್ ಅಂತ ಹೇಳಿದ್ರೆ ಭಗವದ್ಗೀತೆ, ವೇದ ಇವುಗಳನ್ನ ಓದೋ ಇಂಟ್ರೆಸ್ಟ್ ಇರುತ್ತೋ, ಅವುಗಳನ್ನ ಫಾಲೋ ಮಾಡೋ ಇಂಟ್ರೆಸ್ಟ್ ಇರುತ್ತೋ ಅಂತವರ ಜಾತಕದಲ್ಲೂ ಕೂಡ ಗುರು ಚೆನ್ನಾಗಿದ್ದಾನೆ ಅಂತಾನೆ ಹೇಳ್ಬೋದು. ಮಿತ್ರರೇ, ಇದಿಷ್ಟು ನೀವು ಜಾತಕದಲ್ಲಿ ಗುರುನ ನೋಡ್ಲಿಲ್ಲ ಅಂದ್ರೂ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ಈ ಗುಣಗಳಿಂದ ನೀವು ಚೆನ್ನಾಗಿದ್ದಾನೋ ಇಲ್ವೋ ಅಂತ ತಿಳ್ಕೊಬೋದಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.